ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಫೆಬ್ರವರಿ 6ರಿಂದ 20ರವರೆಗೆ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ತುಮಕೂರು. ಸಿದ್ಧಗಂಗಾ ಮಠದ 63ನೇ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಫೆಬ್ರವರಿ 6ರಿಂದ 20ರವರೆಗೆ ನಡೆಯಲಿದೆ ಎಂದು ವಸ್ತು ಪ್ರದರ್ಶನ ಟ್ರಸ್ಟ್ ಕಾರ್ಯದರ್ಶಿ ಬಿ ಗಂಗಾಧರಯ್ಯ ತಿಳಿಸಿದ್ದಾರೆ. ವಸ್ತು ಪ್ರದರ್ಶನದ ಆವರಣದಲ್ಲಿ ವಸ್ತು ಪ್ರದರ್ಶನಕ್ಕೆ ಸಂಬಂಧಿಸಿದ ಭಿತ್ತಿಪತ್ರ ಬಿಡುಗಡೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಠದ ಭಕ್ತರಾದ ಗ್ರಾಮೀಣ ಜನರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು 1964ರಲ್ಲಿ ಆರಂಭಿಸಿದ ವಸ್ತು ಪ್ರದರ್ಶನ ಅಂದಿನಿಂದ ಇಂದಿನವರೆಗೆ ಬಹಳ ಸುಸೂತ್ರವಾಗಿ ನಡೆದುಕೊಂಡು ಬಂದಿದ್ದು, ಇದು ಕೃಷಿ, ಕೈಗಾರಿಕೆ, ಮಾಹಿತಿಯ ಜೊತೆಗೆ ಮನರಂಜನೆಯನ್ನು ವಸ್ತು ಪ್ರದರ್ಶನಕ್ಕೆ ಬರುವ ಜನರಿಗೆ ಒದಗಿಸಲಿದೆ ಎಂದರು. ವಸ್ತು ಪ್ರದರ್ಶನದಲ್ಲಿ ಈ ಬಾರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 21 ಮಳಿಗೆಗಳು ಹಾಗೂ ಗೃಹೋಪಯೋಗಿ ಹಾಗೂ ಆಹಾರ ಪದಾರ್ಥಗಳು ಸೇರಿದ 175 ಖಾಸಗಿ ಮಳಿಗೆಗಳು ಸೇರಿದಂತೆ ಒಟ್ಟು 195 ಮಳಿಗೆಗಳು ಈ ಬಾರಿ ವಸ್ತು ಪ್ರದರ್ಶನದಲ್ಲಿ ನೋಡುಗರಿಗೆ ದೊರೆಯಲಿದ್ದು, ಇದರ ಜೊತೆಗೆ ಸಿದ್ಧಗಂಗಾ ಆಸ್ಪತ್ರೆಯಿಂದ ಸಹ ವೈದ್ಯಕೀಯ ಶಿಕ್ಷಣ ಬದಲಾವಣೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ಎಂದು ಬಿ ಗಂಗಾಧರಯ್ಯನವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ನ ಜಂಟಿ ಕಾರ್ಯದರ್ಶಿ ರೇಣುಕಯ್ಯರವರು, 20 ದಿನಗಳ ಕಾಲ ನಡೆಯುವ ಸಿದ್ಧಗಂಗಾ ವಸ್ತು ಪ್ರದರ್ಶನ ತೆರೆದ ರಂಗಮಂದಿರದಲ್ಲಿ 31 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು ಫೆಬ್ರವರಿ 6ರಂದು ಸಂಜೆ 6:30ಕ್ಕೆ ಆರಂಭವಾಗಲಿದ್ದು, ಶ್ರೀ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಹಾಗೂ ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಸುರೇಶ್ಗೌಡ ಅವರು ವಹಿಸಲಿದ್ದಾರೆ. ತುಮಕೂರು ನಗರ ಶಾಸಕರಾದ ಜಿ ಬಿ ಜ್ಯೋತಿ ಗಣೇಶ್ ರವರು, ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ರವರು, ಎಸ್ಪಿ ಅಶೋಕ್ ರವರು, ಪಾಲಿಕೆ ಆಯುಕ್ತರಾದ ಶ್ರೀಮತಿ ಶುಭಾ ಬಿ ರವರು ಹಾಗೂ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಿದ್ಧಗಂಗಾ ಮಠದ ವ್ಯವಸ್ಥಾಪಕರಾದ ಎಸ್ ವಿಶ್ವನಾಥಯ್ಯ, ಕಾರ್ಯದರ್ಶಿ ಬಿ ಗಂಗಾಧರಯ್ಯ, ಜಂಟಿ ಕಾರ್ಯದರ್ಶಿಗಳಾದ ಎಸ್ ಶಿವಕುಮಾರ್, ಕೆ ಬಿ ರೇಣುಕಯ್ಯ, ಸಮನ್ವಯಾಧಿಕಾರಿ ಆನಂದ್, ಸಂಚಾಲಕರಾದ ಉಮಾ ಮಹೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಕಲ್ಪತರು ನ್ಯೂಸ್. ಈ ವಸ್ತು ಪ್ರದರ್ಶನಕ್ಕೆ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಅನುದಾನ ದೊರೀತಾ ಇತ್ತು. ಕಳೆದ ವರ್ಷಕ್ಕೆ 2 ಲಕ್ಷ ಅನುದಾನ ಬಂದಿತ್ತು ಇಂಡಸ್ಟ್ರೀಸ್ ಮತ್ತು ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ. ಈ ವರ್ಷ 5 ಲಕ್ಷ ಮಂಜೂರಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅನುದಾನ ಮತ್ತು ಕಾರ್ಯಕ್ರಮ ಪ್ರಯೋಜನೆ ಆಗ್ತಾ ಇತ್ತು. ಈಗ ಕಳೆದ 2 ವರ್ಷಗಳಿಂದ ಕೂಡ ಅನುದಾನವೂ ಬಿಡುಗಡೆಯಾಗಿಲ್ಲ, ಕಾರ್ಯಕ್ರಮಗಳ ಪ್ರಾಯೋಜನೆಯೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಅದು ನಾವು ಶ್ರೀಮಠದ ಮುಂಭಾಗದಲ್ಲೂ ಕೂಡ ಕಾರ್ಯಕ್ರಮಗಳು ನಡೀತವೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲಾವಿದರುಗಳಿಗೆ ನಮ್ಮ ರಂಗಮಂದಿರ ನಡೀತಕ್ಕಂಥ ಕಲಾವಿದರು ಕೂಡ ಸಂಭಾವನೆಯನ್ನು ನಮ್ಮ ವತಿಯಿಂದಲೇ ಕೊಡ್ತಾ ಇದ್ದೇವೆ. ಅನುದಾನ ಬಂದಿದ್ದರೆ ಸ್ವಲ್ಪ ನಮಗೆ ಅನುಕೂಲ ಆಗ್ತಾ ಇತ್ತು ಅಂತ ನಮಗೆ. ಸೊ ಹಾಗಾಗಿ ನಮ್ಮ ಈ ಒಂದು ವಸ್ತು ಪ್ರದರ್ಶನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಮ್ಮ ಮಾಧ್ಯಮಗಳಲ್ಲಿ ಉತ್ತಮವಾಗಿ ಪ್ರಕಟಿಸ್ತಾ 15 ದಿವಸಗಳ ಕಾಲ ನೀವು ನಿರಂತರವಾಗಿ ಪ್ರಕಟಿಸುತ್ತಾ ದಿನನಿತ್ಯದ ಕಾರ್ಯಕ್ರಮಗಳು ಕೂಡ ಮಾಹಿತಿಯನ್ನು ಜನತೆಗೆ ನೀಡಿ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ನಮ್ದೇನಾದರೂ ವಸ್ತು ಪ್ರದರ್ಶನಕ್ಕೊಂದು ದೂರ ನಡೀಬೇಕಾದ್ರೆ ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ವರ್ಷವೂ ಕೂಡ ನಾವು ಹೇಳಿದಾಗ ಬಂದು ನಮ್ಮ ವಸ್ತು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ವಿತರಿಸ್ತಿದ್ದಾರೆ. ನಿಜವಾಗ್ಲೂ ಕೂಡ ಅವರ ಸೇವೆಯನ್ನ ಶ್ರೀ ಮಠಕ್ಕೆ ಅವರು ಸಲ್ತಾ ಇರ್ತಕ್ಕಂಥ ಈ ಒಂದು ಸೇವೆಯನ್ನು ನಾವು ಕೂಡ ಸ್ಮರಿಸಬೇಕಾಗಿದೆ. ವಸ್ತು ಪ್ರದರ್ಶನ ಸಾಮಾನ್ಯ ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿಯೂ ಕೂಡ ಹೆಗ್ಗಳಿಕೆಯ ವಸ್ತು ಪ್ರದರ್ಶನವಾಗಿ ಇದು ಇದೆ. ಇವತ್ತು ಮೈಸೂರಿನಲ್ಲಿ ನಮಗೆ ಸರ್ಕಾರದ ವಸ್ತು ಪ್ರದರ್ಶನ ನಡೀತದೆ. ಖಾಸಗಿಯಾಗಿ ನಡೀತಕ್ಕಂಥ ವಸ್ತು ಪ್ರದರ್ಶನಗಳಲ್ಲಿ ಎಲ್ಲೆಲ್ಲಿ ಖಾಸಗಿ ನಡೀತಾವೋ ಕರ್ನಾಟಕದಲ್ಲಿ 1-2 ಕಡೆ ನಡೆಯಬಹುದು ಖಾಸಗಿ ವಸ್ತು ಪ್ರದರ್ಶನಗಳು. ಆದರೆ ನಮ್ಮ ವಸ್ತು ಪ್ರದರ್ಶನ ಬಹಳ ಅದ್ದೂರಿಯಾಗಿ ನಡೀತಾ ಇರ್ತಕ್ಕಂಥ ವಸ್ತು ಪ್ರದರ್ಶನ. 15 ದಿನಗಳ ಕಾಲ ತುಮಕೂರು ಜನತೆಗೆ ಉತ್ತಮವಾಗಿರ್ತಕ್ಕಂಥ ಮನರಂಜನೆ ಕೊಡ್ತಕ್ಕಂಥ ರಂಗಮಂದಿರದಲ್ಲಿ ಮನರಂಜನಾ ಕಾರ್ಯಕ್ರಮಗಳಾಗಿರ್ಬೋದು, ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆನೂ ಮಾಡಿದೆ. ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯಿತಿ, ಮೈದಾನ ಗ್ರಾಮ ಪಂಚಾಯಿತಿ, ಮಹಾನಗರ ಪಾಲಿಕೆ, ಶ್ರೀಮಠದ ಹಳೆ ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಸತಿ ಇನ್ನೊಂದು ಬಹಳ 64ನೇ ವರ್ಷಕ್ಕೆ ಕಾಲಿಡತಕ್ಕಂಥ ಈ ಸಂದರ್ಭದಲ್ಲಿ ನಾವು ಒಂದು ರಜತ ಮಹೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀವಿ, ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದು ಸಾಮಾನ್ಯ 2-3 ತಿಂಗಳೊಳಗಾಗಿ ಕಾರ್ಯಕ್ರಮ ಆಗುತ್ತೆ. ಈಗಾಗಲೇ ನಿಮಗೆ ವಸ್ತು ಪ್ರದರ್ಶನ ಆವರಣದಲ್ಲಿ
ಸ್ವಾಮೀಜಿಗಳ ಇದಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ನಾವೆಲ್ಲ ಕರೆಸಿ ನಿಮಗೇನೋ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಇದನ್ನು ಕೂಡ ನಾವು ಮಾಡಬೇಕು ಅಂತಕ್ಕಂಥ ಒಂದು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ನಮಗೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಈ ರಂಗಮಂದಿರದಲ್ಲಿ 15 ದಿನಗಳ ಕಾಲ ಶಾಲಾ ಕಾಲೇಜುಗಳಾಗಿರ್ಬೋದು, ವೃತ್ತಿ ಕಲಾವಿದರಾಗಿರ್ಬೋದು, ಹವ್ಯಾಸಿ ಕಲಾವಿದರಾಗಿರ್ಬೋದು, ಎಲ್ಲ ಕಲಾವಿದರುಗಳು ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ನೀವು ನೋಡ್ಬೋದು, ಈಗ ನಾವು ಒಂದು ಹಿಂದೆ ಕೃಷಿ ಮತ್ತು ಅರಣ್ಯ ಇಲಾಖೆಯೇ ಕೂಡ ಬಹಳ ಚೆನ್ನಾಗಿತ್ತು. ಇತ್ತೀಚೆಗೆ ನೀವು ನೋಡಿರ್ಬೋದು ಆರ್ಟಿಕಲ್ಚರ್ ಒಂದು ಡಿಪಾರ್ಟ್ಮೆಂಟ್ ಅವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಮೂರು ಕೂಡ ಕೃಷಿ, ಅರಣ್ಯ ಮತ್ತು ಹಾರ್ಟಿಕಲ್ಚರ್ ಬಹಳ ಚೆನ್ನಾಗಿ ಸೊಗಸಾಗಿ ಲೈವ್ ಅನ್ನ ಇಲ್ಲಿ ಪ್ರಾತ್ಯಕ್ಷಿಕೆಯನ್ನ ಬಿತ್ತರಿಸಿದ್ದಾರೆ. ಇತ್ತೀಚೆಗೆ ಸಿರಿಕಲ್ಚರ್ ಕೂಡ ಅದು ಕೂಡ ಅದ್ರ ಜೊತೆ ಬರ್ತಾ ಇದೆ. ಮತ್ತು ನಮ್ಮ ಎಲ್ಲ ಕೂಡ ಪಶು ಸಂಗೋಪನಾ ಇಲಾಖೆಯವರು ಕೂಡ ವಿಶಿಷ್ಟವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ತುಮಕೂರಿನ ನಮ್ಮ ಸಿದ್ಧಗಂಗಾ ವೈದ್ಯಕೀಯ ಕಾಲೇಜರು ಕೂಡ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಅವರು ಬಂದಿರತಕ್ಕಂಥ ಜನತೆಗೆ ತಮ್ಮ ಸೇವೆಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಸಾಮಾನ್ಯ ಎಲ್ಲ ಮಳಿಗೆಗಳು, ಖಾಸಗಿ ಮಳಿಗೆಗಳಾಗಿರ್ಬೋದು, ಸರ್ಕಾರ ಮಳಿಗೆಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಮಳಿಗೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಪ್ರದರ್ಶಿಸ್ತಾರೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸ್ವಾಮಿ ಈ ಜಾತ್ರೆಗೆ ಬಂದ 14 ದಿನಗಳ ಕಾಲ ನಾವೇನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಸ್ವಲ್ಪ ಆದಾಯವನ್ನು ಗಳಿಸ್ತೀವಿ. ಯಾಕೆಂದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆಯನ್ನು ನಾವು ಕೊಡ್ತಾ ಇಲ್ಲ. ಅವರಿಗೆ ಮಧ್ಯಾಹ್ನದ ಊಟ, ರಾತ್ರಿ ಊಟವನ್ನು ಇಲ್ಲೇ ಕೊಡ್ತಾ ಇದ್ದೇವೆ. ಬಹಳ ಚೆನ್ನಾಗಿ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ವಸ್ತು ಪ್ರದರ್ಶನ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ವಸ್ತು ಪ್ರದರ್ಶನಕ್ಕೆ ತಮ್ಮೆಲ್ಲರ ಕೂಡ ಸಹಕಾರ ಸದಾ ಇರಲಿ. ತಾವೆಲ್ಲರೂ ಕೂಡ ವಸ್ತು ಪ್ರದರ್ಶನದ ಒಂದು ಇದನ್ನ ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರ ಮಾಡೋಕ್ಕೆ ನಿಮ್ಮ ಸಹಕಾರವನ್ನು ಕೊಡ್ತಾ ನನ್ನ ವಸ್ತು ಪ್ರದರ್ಶನದ ಅಧಿಕಾರಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರು, ಇಂದು ನಾವು ಇಲ್ಲಿ ಈ ವಸ್ತು ಪ್ರದರ್ಶನದಲ್ಲಿ ಏನೇನು ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ತಮಗೆ ಮಾಹಿತಿ ಕೊಡೋದಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಈಗ ಮಾನ್ಯ ಶಿವಕುಮಾರ್ ಅವರು ಹಾಗೂ ರೇಣುಕಪ್ಪನವರು ವಸ್ತು ಪ್ರದರ್ಶನದ ಬಗ್ಗೆ ವಿಶದವಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಈ ಒಂದು ವಸ್ತು ಪ್ರದರ್ಶನ ಪ್ರಾರಂಭವಾಗಿದ್ದು ಸುಮಾರು 64ನೇ ಇಸ್ವಿಯಿಂದ ಸುಮಾರು 64 ವರ್ಷಗಳಾಗಿದ್ದಾವೆ ಇಲ್ಲಿಗೆ. ಈ ಸಂದರ್ಭದಲ್ಲಿ ಈ ಒಂದು ವಸ್ತು ಪ್ರದರ್ಶನ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ವಸ್ತು ಪ್ರದರ್ಶನವನ್ನು ನೋಡಿಕೊಂಡು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದರ ಅನುಕರಣೆ ಮಾಡಿ ವಸ್ತು ಪ್ರದರ್ಶನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸುತ್ತೂರು ಅದರಲ್ಲೂ ಕೂಡ ನಮ್ಮ ವಸ್ತು ಪ್ರದರ್ಶನವನ್ನು ನೋಡಿಕೊಂಡು ಅವರು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ